ಭಗವಂತ ಕೈ ಕೊಟ್ಟ ಅಂತ ಕೈ ಪಾಲ್ಟಿ ಅವು ಹೊಡೆದಾಡ್ಕೊಂಡ್ ಕುಂತಿದ್ವಲ್ಲ, ಏನಾದ ಅವುಗಳ ಕಿತ್ತಾಟ? ಕರ್ಗೆ ಬಂದು ಆ ಕಡೆ ಈ ಕಡೆ ಎಲ್ಲಾರನ್ನು ಕುಂಡ್ರಸ್ಕೊಂಡು ಹೋಗದೈತೆ ಕಣೆ. ಕೊಟ್ಟಿರೋ ಕೆಲಸ ಮಾಡಿ ಓವರ್ ಆಗಬೇಡಿ. ಯಾವ ಟೈಮಲ್ಲಿ ಯಾರನ್ನ ಹತ್ತಿಸ್ಬೇಕು ಯಾರನ್ನ ಇಳಿಸ್ಬೇಕು ಅಂತ ನಂಗೆ ಗೊತ್ತು. ಹಮ್ಮಿಕೊಂಡು ಕೆಲಸ ನೋಡಿ. ಹಂಗಂದೈತೆ ಕಣೆ. ಈಗ ಇಲ್ಲಿ 100 ಜನ 100 ಮಾತಾಡಿದ್ರೆ ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಏನಿದೆ ಅದೇ ಫೈನಲ್. ಅದಕ್ಕಾಗಿ ನಂದೊಂದು ಸೂಚನೆ ಏನಂದರೆ, ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನ್ ನಿರ್ಣಯ ತಗೊಳ್ಬೇಕು ಅದು ನಮಗ್ ಬಿಟ್ಟಿದ್ದು. ಖರ್ಗೆ ಮಾಹಿತಿಗೆ ಬೆಲೆ ಕೊಡ್ತವೆ ಅಂತ ಏನ್ಲ ಗಣೇಶಿ? ಖರ್ಗೆ ಮಾತು ಕೇಳಿದಲ್ಲ ಇನ್ಯಾರ ಮಾತು ಕೇಳ್ತಾರಣ್ಣ? ಖರ್ಗೆ ನೆರವೇನಪ್ಪ ಸುಪ್ರೀಮು. ಅದ್ರ ಮಾತು ಕೇಳಿಲ್ಲ ಅಂದ್ರೆ ಪಾಲ್ಟಿ ಒಳಗೆ ಮೂಲೆಯಲ್ಲಿ ಕುಂತ್ಕೊಂಡ್ಬೇಕಾಗ್ತದೆ ಕಣೆ. ಆದ್ರೂ ಎಷ್ಟು ದಿನ ಅಂತ ಬಾಯಿ ಮುಚ್ಕೊಂಡಿರ್ತಾವಲ್ಲ. ಸದ್ಯಕ್ಕೆ ಬೀರ್ಸ ದೊಣ್ಣೆ ತಪ್ಪಿಸ್ಕೊಂಡಿವೆ ಕಣೆ. ಇನ್ನು ಹೊಸಿ ನೋಡ್ಬಿಟ್ಟು ಮತ್ತೆ ದೊಣ್ಣೆ ದಡಿ ಹಿಡ್ಕೊಂಡು ಹೊಡೆದಾಡ್ತವೆ ಕಣೆ. ಇವು ಕಿತ್ತಾಡ್ದಷ್ಟು ಸಿದ್ದಣ್ಣಂಗೆ ಲಾಭ ಜಾಸ್ತಿ ಕಣ್ಲೆ. ನಂಗೇನು ಸಿದ್ದಣ್ಣನೇ ಈ ಜಗಳ ಜಾಸ್ತಿ ಆಗ್ಲಿ ಅಂತ ಕಾಯ್ಕೊಂಡಿರಂಗೈತಿ. ಜಗಳ ತೆಗಿತಾ ಇರೋದೇ ಸಿದ್ದಣ್ಣ ಶಿಷ್ಯಂದ್ರು ಕಲ್ಯಾಣ. ಸಿದ್ದಣ್ಣನ ಕುರ್ಚಿ ಉಳ್ಸಕ್ಕೆ ಈ ಆಟ ಕಟ್ಟಿರಂಗವೆ. ಆದ್ರೆ ಈ ಗ್ಯಾಪ್ ಅಲ್ಲಿ ಟೋಪಿ ಹಾಕಿಸ್ಕೊಂತ ಇರೋದು ಪರಮೇಶ್ವರ್ ಕಣೆ. ಅದ್ಯಾಕ್ಲ? ಪರಮೇಶ್ವರನ CM ಮಾಡ್ತೀವಿ ಅಂತ ಒಂದಷ್ಟು ಜನ ರೋಜಿಗೆ ಬಸ್ಬಿಟ್ಟವೆ ಕಣೆ. ಅದನ್ನ ನಂಬ್ಕೊಂಡು ಪರಮೇಶ್ವರ್ ರೆಬಲ್ ಆಗ್ಬಿಟ್ಟೈತಿ. ಆಗ್ಲಿ ಬಿಡ್ಲೆ, ಮುಂದೆ ಸತಿ ಟಿಕೆಟ್ ಕೊಡ್ತವೋ ಇಲ್ವೋ, ಕೊಟ್ರು ಅದು ಗೆಲ್ತದೋ ಇಲ್ವೋ, ಗೆದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೋ ಇಲ್ವೋ, ಚಾನ್ಸ್ ಸಿಗ್ದಾಗ್ಲೇ ಜಮಾಯಿಸ್ಬಿಡ್ಬೇಕು ಕಂಡ್ಲೆ. ಅದಕ್ಕೆ ಯಾಕನ ಈಗ ಪರಮೇಶ್ವರ್ DK ಜಾರಕಿಹೊಳಿ ಎಲ್ಲವೇ ರೊಚ್ಚಿಗೆದಿರೋದು. ನಾಳೆ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಕಣೆ. ನಾಳೆ ಮೇಲಲ್ಲ ಕಂಡ್ಲ ಬೇಕನೇಶಿ, ಇವುಗಳು ಮಾಡ್ತಿರೋ ಘನಂದಾರಿ ಕೆಲ್ಸದ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಇವು ಈಗ್ಲೇ ಕುರ್ಚಿ ಮೇಲೆ ಕುಂತು ಎದ್ದು ಬಂದು ಬಿಡೋಣ ಅಂತ ಹಿಂಗಾಡ್ತಾವೆ ಕಣ್ಣೆಡ್ಲಲ್ಲಿ. ಶಿವನಿ ಶಂಭುಲಿಂಗ. ಕಣ್ಣು